ನಿಮ್ಮಲ್ಲಿ ದೊಡ್ಡ ದೊಡ್ಡ ಕನಸುಗಳಿವೆ. ನಿಮಗೆ ಸಕ್ಸಸ್ಫುಲ್ ಆಗುವುದೂ ಇದೆ, ಹಣ ಸಂಪಾದನೆ ಮಾಡುವುದೂ ಇದೆ, ತಮಗೆ ಇಷ್ಟ ಇರುವಂತಹ ಜೀವನ ಬದುಕೋದೂ ಇದೆ. ಆದರೆ ಪದೇ ಪದೇ ಒಂದೇ ಸಮಸ್ಯೆ ಎದುರಾಗುತ್ತೆ, ಅದುವೇ ನೀವು ಸೋಮಾರಿ ಆಗಿರೋದು. ನಿಮಗೆ ಎಲ್ಲವೂ ಗೊತ್ತು, ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು, ಆದರೆ ಪ್ರಯತ್ನ ಮಾಡೋದಿಲ್ಲ. ಆಗ ನಿಮ್ಮಲ್ಲಿ ಒಂದು ಬಲವಾದ ಫೀಲಿಂಗ್ಸ್ ಬರುತ್ತೆ, ನಾ ಇದಕ್ಕಿಂತಲೂ ದೊಡ್ಡದಾದ ಮತ್ತೆ ಜಾಸ್ತಿ ಕೆಲಸ ಮಾಡ್ಬೋದು ಅನ್ನೋ ಆಸೆ ಉದ್ಭವ ಆಗುತ್ತೆ. ಮತ್ತೆ ಇದೇ ಗಿಲ್ಟ್ ಅನೇಕ ತಿಂಗಳವರೆಗೆ ನಡೀತಾ ಇರುತ್ತೆ. ಆಗ ನೀವು ಹೋಗ್ಲಿ ಬಿಟ್ಟಾಕು, ಮತ್ತೆ ಬೇರೆ ಏನಾದರೂ ಮಾಡೋಣ ಅನ್ಕೊಳ್ತೀರಾ. ನಂತರ ಬರುತ್ತೆ ಹೊಸ ವರ್ಷ, ಮತ್ತೆ ನೀವು ಹೊಸ ರೂಲ್ಸ್, ಹೊಸ ಗೋಲ್ಸ್ ಕ್ರಿಯೇಟ್ ಮಾಡ್ತೀರಾ. ಈ ಬಾರಿ ಪಕ್ಕಾ ಏನಾದರೂ ಮಾಡೋಣ ಅನ್ಕೊಳ್ತೀರಾ. ಕೆಲವು ದಿನ ಈ ಮೋಟಿವೇಶನ್ ಹಾಗೇ ಇರುತ್ತೆ, ಮತ್ತೆ ಅದೇ ಹಳೆಯ ಪ್ಯಾಟರ್ನ್ ಎದುರಾಗುತ್ತೆ. ಮತ್ತೆ ನಿಧಾನವಾಗಿ ಇರುವ ಒಂದು ದಿನದ ಲೇಜಿನೆಸ್ ಅಭ್ಯಾಸ ಆಗಿ ಬದಲಾವಣೆ ಆಗುತ್ತೆ. ಆಗ ನೀವೇ ಒಪ್ಪಿಕೊಳ್ತೀರಾ, ನಾನೊಬ್ಬ ಸೋಮಾರಿ ವ್ಯಕ್ತಿ ಅನ್ನೋದು. ಆದರೆ ಸತ್ಯ ಬೇರೆನೇ ಇದೆ ನೋಡಿ. ನಿಜ ಹೇಳಬೇಕು ಅಂದರೆ ನೀವು ಎನರ್ಸಿಯಾದಲ್ಲಿ ಮುಳುಗಿದ್ದೀರಾ ನೋಡಿ. ಈ ಎನರ್ಸಿ ಅನ್ನೋದು ಸೈನ್ಸ್ನಲ್ಲಿ ಇರುವ ಒಂದು ಸಿಂಪಲ್ ಕಾನ್ಸೆಪ್ಟ್ ಆಗಿದೆ. ಅಂದರೆ ಯಾವುದೇ ಒಂದು ವಸ್ತು ರೆಸ್ಟ್ನಲ್ಲಿ ಇದ್ದರೆ ಅದು ರೆಸ್ಟ್ನಲ್ಲಿಯೇ ಇರಲು ಬಯಸುತ್ತೆ. ಒಂದು ವೇಳೆ ಅದು ಮೋಷನ್ನಲ್ಲಿ ಇದ್ದರೆ ಅದು ಮೋಷನ್ನಲ್ಲಿ ಇರಲು ಬಯಸುತ್ತೆ. ಮತ್ತು ಇದೇ ಕಾನ್ಸೆಪ್ಟ್ ನಮ್ಮ ಬಿಹೇವಿಯರ್ ಮೇಲೂ ಅಪ್ಲೈ ಆಗುತ್ತೆ. ಯಾವಾಗ ನಾವು ಒಂದು ಕೆಲಸವನ್ನು ಪ್ರಾರಂಭ ಮಾಡಲು ಬಯಸುತ್ತೇವೆ, ಆಗ ನಮಗೆ ಒಂದು ಸಣ್ಣ ಪುಷ್ ಬೇಕಾಗಿರುತ್ತೆ. ಅದು ನಿಮಗೆ ರೆಸ್ಟ್ನಿಂದ ತೆಗೆದು ಮೋಷನ್ನಲ್ಲಿ ತಗೊಂಡು ಹೋಗುತ್ತೆ. ಆದರೆ ಸಮಸ್ಯೆ ಇರೋದು ಇಲ್ಲೇ, ನಾವು ಆ ಮೊದಲ ಸ್ಟೆಪ್ಪನ್ನು ಮೈಂಡ್ ಒಳಗೆ ಇಷ್ಟು ದೊಡ್ಡದಾಗಿ ಕಾಣಲು ಪ್ರಾರಂಭ ಮಾಡುತ್ತೇವೆ. ಅದು ಯಾವತ್ತೂ ನಮ್ಮಿಂದ ಪ್ರಾರಂಭವೇ ಆಗೋದಿಲ್ಲ. ನಾವು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡೋಕ್ಕೂ ಮುಂಚೆ ಅದನ್ನು ಇಂಪಾಸಿಬಲ್ ಎಂದು ತಿಳಿದುಕೊಳ್ತೇವೆ. ಇದು ನನ್ನಿಂದ ಆಗೋದಿಲ್ಲ ಅನ್ಕೊಳ್ತೇವೆ. ಇಲ್ಲಿ ದೊಡ್ಡ ಸಮಸ್ಯೆ ಇರೋದು ಸಮಯದ್ದು ಅಥವಾ ಕೆಲಸದ್ದು ಅಲ್ಲ, ಬದಲಾಗಿ ಪ್ರಾರಂಭ ಮಾಡದೇ ಇರೋದು ಆಗಿದೆ. ಹಾಗಿದ್ರೆ ಈಗ ಸಮಸ್ಯೆ ಇರೋದು ಈ ಎನರ್ಸಿಯನ್ನ ಮುರಿಯೋದು ಹೇಗೆ ನೋಡಿ. ಇದರ ಸಿಂಪಲ್ ಉಪಾಯ ಅಂದ್ರೆ ಪ್ರಾರಂಭ ಮಾಡುವ ರೀತಿಯನ್ನ ಬದಲಾವಣೆ ಮಾಡಿ. ಈಗ ಮೊದಲ ಲೆವೆಲ್ ಏನಿರಬೇಕು ಅಂದ್ರೆ, ಯಾವುದೇ ಒಂದು ಕೆಲಸ ಇರಲಿ ಅದನ್ನ ಸಣ್ಣ ಲೆವೆಲ್ ಮೇಲೆ ಪ್ರಾರಂಭ ಮಾಡಿ. ತಮ್ಮ ಮೈಂಡ್ಗೆ ಓವರ್ಲೋಡ್ ಆಗಲು ಬಿಡಬೇಡಿ. ಒಂದ್ ವೇಳೆ ಒಂದು ಪುಸ್ತಕ ಓದುವುದು ಇದ್ರೆ ಪ್ರತಿದಿನ ಆ ಪುಸ್ತಕದ ಒಂದು ಪೇಜ್ ಓದುವುದು ಪ್ರಾರಂಭ ಮಾಡಿ. ಏಕೆಂದ್ರೆ ನೀವು ಸಣ್ಣ ಸಣ್ಣ ಟಾಸ್ಕ್ ಮಾಡಿ ಈಸಿಲಿ ತಮ್ಮ ಕೆಲಸ ಪ್ರಾರಂಭಗೊಳಿಸಲು. ಇನ್ನೊಂದು ಉಪಾಯ ಅಂದ್ರೆ 2 ಮಿನಿಟ್ ರೂಲ್. ಉದಾಹರಣೆಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಅಥವಾ ಓದಲು ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಆ ಪುಸ್ತಕವನ್ನು ನೋಡಿ, ಅದರಲ್ಲಿ ಏನೆಲ್ಲ ಬರೆಯಲಾಗಿದೆ ಅನ್ನೋದನ್ನ ನೋಡಿ. ಏಕೆಂದ್ರೆ ಅನೇಕ ಬಾರಿ ನೀವು ನಿಲ್ಲೋದೇ ಇಲ್ಲ, ಮತ್ತೆ ಅದೇ ಸಮಯದಲ್ಲಿ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ, ಅದು ನಿಮ್ಮನ್ನ ಮುಂದೆ ಎಳೆದುಕೊಂಡು ಹೋಗುತ್ತೆ. ಈ ಕ್ರಿಯೆ ಹೇಗಿದೆ ಅಂದ್ರೆ, ಒಂದು ಹೆವಿ ವಾಲ್ಗೆ ದಬ್ಬೋಕ್ಕಿಂತ ಮುಂಚೆ ಕಷ್ಟ ಅನ್ಸುತ್ತೆ, ಆದರೆ ಯಾವಾಗ ಮೋಷನ್ ಪ್ರಾರಂಭ ಆಗುತ್ತೆ ಆಗ ತಾನಾಗಿಯೇ ರೋಲಿಂಗ್ ಪ್ರಾರಂಭ ಆಗುತ್ತೆ. ಅದಕ್ಕೆ ಪ್ರತಿ ಸಲ ತಮ್ಮನ್ನು ತಮಗೆ ಹೇಳಿ, ನನಗೆ ಪೂರ್ತಿ ಕೆಲಸ ಕಂಪ್ಲೀಟ್ ಮಾಡುವುದೂ ಇಲ್ಲ, ಕೇವಲ ಪ್ರಾರಂಭ ಮಾಡುವುದು ಇದೆ. ಏಕೆಂದ್ರೆ ಇಲ್ಲಿ ಕಾನ್ಸೆಪ್ಟ್ ಸಿಂಪಲ್ ಆಗಿದೆ. ಒಂದ್ಸಲ ಪ್ರಾರಂಭ ಮಾಡಿದ್ದೆ ಆದರೆ ಎನರ್ಜಿ, ಫೋಕಸ್, ಮೋಟಿವೇಶನ್ ಎಲ್ಲವೂ ತಾನಾಗಿಯೇ ವಾಪಸ್ ಬರುತ್ತೆ. ಈಗ ನೀವೇ ಯೋಚನೆ ಮಾಡಿ, ನೀವು ಪ್ರತಿದಿನ ಸಣ್ಣದಾಗಿ ಒಂದು ಕೆಲಸ ಪ್ರಾರಂಭ ಮಾಡಿದ್ದೆ ಆದರೆ 2 ನಿಮಿಷ, 5 ನಿಮಿಷ ಅಥವಾ 10 ನಿಮಿಷ, 30 ದಿನಗಳ ನಂತರ ನೀವು ಯಾವ ಸ್ಥಾನದಲ್ಲಿ ಇರಬಹುದು ಅನ್ನೋದು. ಯಾವ ಗೋಲ್ಸ್ ಅನೇಕ ವರ್ಷಗಳಿಂದ ಹಾಗೆ ಉಳಿದಿದ್ವು, ಅವು ನಿಧಾನವಾಗಿ ಪೂರ್ಣಗೊಳ್ಳಲು ಪ್ರಾರಂಭ ಆಗುತ್ತೆ. ಏಕೆಂದ್ರೆ ಸಮಸ್ಯೆ ಇರೋದು ಮೋಟಿವೇಶನ್ ಅಥವಾ ಫೋಕಸ್ನಲ್ಲಿ ಅಲ್ಲ, ಬದಲಾಗಿ ಸಮಸ್ಯೆ ಇರೋದು ನೀವು ಮೊದಲ ಹೆಜ್ಜೆ ಇನ್ನೂ ಸರಿಯಾಗಿ ಇಟ್ಟೇ ಇಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಒಂದ್ಸಲ ಹೇಳ್ತಾರೆ, ನಿಮ್ಗೆ ಪೂರ್ತಿ ಏಣಿ ನೋಡುವ ಅವಶ್ಯಕತೆ ಇಲ್ಲ, ಬದಲಾಗಿ ಪೂರ್ತಿ ವಿಶ್ವಾಸದಿಂದ ಮೊದಲ ಹೆಜ್ಜೆ ಇಡಬೇಕು ಅಷ್ಟೇ. ಅದಕ್ಕೆ ಪ್ರಾರಂಭ ಸಣ್ಣದಾಗಿ ಮಾಡಿ. ಮತ್ತೆ ನೆನಪಿರ್ಲಿ, ಮೊದಲ ಸಮಸ್ಯೆ ಪ್ರಾರಂಭ ಮಾಡದೇ ಇರೋದು ಆಗಿದೆ, ಬದಲಾಗಿ ನನ್ನಿಂದ ಆಗೋದಿಲ್ಲ ಅನ್ನೋದಲ್ಲ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.